ನಮಸ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಾನಿವತ್ತು ನಮ್ಮಮ್ಮ ಕೆಲಸ ಮಾಡೋ ಹೋಟ್ಲ್ ಹತ್ರ ಬಂದೆ. ನಮ್ಮಮ್ಮ ಓದ್ತಿದ್ದಂಗೆ ತಟ್ಟೆ ಇಡ್ಲಿ ಮತ್ತು ನೀರು ಚಟ್ನಿ ಗಟ್ಟಿ ಚಟ್ನಿ ಹಾಕ್ಕೊಂಡು ನಾನೇ ತಿಂತಾಯಿದ್ದೀನಿ. ಯಾಕಂದರೆ ಅಲ್ಲಿ ನಾವೇ ಹಾಕ್ಕೊಂಡು ತಿನ್ಬೋದು, ಅವ್ರೇನು ಕೇಳಲ್ಲ ಓನರು. ಹಾಗಾಗಿ ನಮ್ಮಮ್ಮ ತಿಂತಾಯಿತ್ತು. ನಮ್ಮಮ್ಮನ ಮಗಳಲ್ಲೇ ನಾನು ಕೂತ್ಕೊಂಡು ತಿಂತಾಯಿದ್ದೆ. ನಮ್ಮಮ್ಮ ಬೇಗ ಬೇಗ ತಿಂದ್ಬಿಟ್ಟು ಪಾಪ ಚಪಾತಿ ವಸಿಬೇಕಲ್ಲ, ಅದಕ್ಕೆ ಹಿಟ್ಟು ರೆಡಿ ಮಾಡ್ಕೊಂಡು ತಿನ್ಕೊಳಮ್ಮ ಅಂತ ಹೋಯ್ತು. ನೋಡಿ ಈ ಥರ ಎಲ್ಲ ಹಿಟ್ಟು ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ. ಇದನ್ನು ಮಿದ್ದದು ಈ ಥರ ಕಲ್ ಮೇಲೆ ನಮ್ಮಮ್ಮ ಮಿದ್ದುತ್ತಾ ಇತ್ತು. ನಾನು ಹಂಗೆ ತಿಂಡಿ ತಿಂದ್ಬಿಟ್ಟು ಬಂದು ವೀಡಿಯೋ ಮಾಡ್ಕೊತಾ ಇದ್ದೀನಿ. ಆ ಅಕ್ಕನ್ನ ಕೇಳಿದೆ ವೀಡಿಯೋ ಮಾಡ್ಕೊಬೋದಂದರೆ ಮಾಡ್ಕೊ ಅಂದರು. ಅವ್ರೇನು ಅಂದ್ಕೊಳಲ್ಲ ಪಾಪ ವೀಡಿಯೋ ಮಾಡಿದ್ರೆ. ಏನೂ ಹೇಳಲಿಲ್ಲ, ನಾನು ವೀಡಿಯೋ ಮಾಡ್ಕೊತಿದ್ದೆ ನಮ್ಮಮ್ಮ ಮಾಡೋದನ್ನ. ನಮ್ಮಮ್ಮ ಒಂದು ಸ್ವಲ್ಪ ಮೆಣ್ಸಿನ್ಕಾಯಿ ಐತೆ ಬಿಡಿಸ್ಕೊಡಮ್ಮ ಅಂತ ಹೇಳ್ತಾಯಿತ್ತು. ಬಿಡಿಸ್ತಿದ್ವಿ. ನಾನು ಅದು ಬಿಟ್ಬಿಟ್ಟು ಬಂದು ನಮ್ಮಮ್ಮ ಚಪಾತಿ ಹಿಟ್ಟು ಈ ಥರ ಮಾಡೋದನ್ನ ವೀಡಿಯೋ ಮಾಡ್ತಿದ್ದೀನಿ. ನೋಡಿ ನಮ್ಮಮ್ಮನಿಗೆ ದೇವರು ಆರೋಗ್ಯ ಆಯಸ್ಸು ಎಲ್ಲ ಕೊಡ್ಲಪ್ಪ. ನಿಜವಾಗ್ಲೂ ನಮ್ಮಮ್ಮನಿಗೆ ಎಷ್ಟು ಶಕ್ತಿ ಅಂದರೆ, ಎಷ್ಟು ಬೇಗ ಬೇಗ ಕೆಲಸ ಮಾಡುತ್ತೆ ಅಂದರೆ, ಈ ಹೋಟ್ಲಲ್ಲಿ ನಮ್ಮಮ್ಮ ಅಡುಗೆ ಮಾಡೋದು ಒಂದೇ ಅಲ್ಲ, ಈ ಥರ ಚಪಾತಿ ಕೊಟ್ಟು ಮತ್ತು ಪಾತ್ರೆಗಳೆಲ್ಲ ತೊಳೆದು ಕಸನೆಲ್ಲ ಗುಡಿಸಿ ನೆಲ ಒರೆಸಿ ಮತ್ತು ಹೋಗೋಷ್ಟೊತ್ತಿಗೆ ಈರುಳ್ಳಿ ಎಲ್ಲ ಸುಲಿದಿಟ್ಟು ಏನೋ ಸಣ್ಣ ಪುಟ್ಟ ಕೆಲಸ ಇದ್ದರೆ ಎಲ್ಲ ಮಾಡಿ ಹೋಗ್ಬೇಕು. ನಮ್ಮಮ್ಮ ಅಡುಗೆ ಮಾಡೋದು ಒಂದೇ ಅಲ್ಲ, ಎಲ್ಲ ಥರದ ಕೆಲಸನೂ ಮಾಡುತ್ತೆ ನಮ್ಮಮ್ಮ. ಇಲ್ಲಿ ಪಾರ್ಸಲಿಂದ ಹಿಡಿದು ಪ್ರತಿಯೊಂದು ನಮ್ಮಮ್ಮ ಕೆಲಸ ಮಾಡ್ತೈತೆ, ಅಷ್ಟು ಕೆಲಸ ಮಾಡ್ತೈತೆ. ನೋಡಿ ನಾನು ಮೆಣಸಿನ್ಕಾಯಿ ಬಿಡಿಸ್ತಿದ್ದವಳು ಎದ್ದೋಗಿ ನಮ್ಮಮ್ಮನಿಗೆ ವೀಡಿಯೋ ಮಾಡ್ತಿದ್ದೆ. ನಮ್ಮಮ್ಮನ ಎನರ್ಜಿ ನಮಗೂ ಬರಲಪ್ಪ ನಿಜವಾಗ್ಲೂ. ನೋಡಿ ಇಷ್ಟು ಮೆಣಸಿನ್ಕಾಯಿ ಎಲ್ಲ ನಮ್ಮಮ್ಮ ಒಂದೇ ಬಿಡಿಸ್ಬೇಕಾಗಿತ್ತು. ನಾನು ಹೋದೆ, ನನ್ನ ಮುಂದೆ ಇಟ್ಟು ನಾನು ಸ್ವಲ್ಪ ನಮ್ಮಮ್ಮನಿಗೆ ಹೆಲ್ಪ್ ಆಗುತ್ತಲ್ವ ಅಂತ ಬಿಡಿಸ್ಕೊಟ್ಟೆ. ನೋಡಿ ಹೆಂಗೆ ಹೊಸಿತೈತೆ ನಮ್ಮಮ್ಮ ಚಪಾತಿನ, ಎಷ್ಟು ನೀಟಾಗಿ ಹೊಸಿತೈತೆ. ನನಗೂ ಒಂದೊಂದ್ಸಲ ಇಷ್ಟು ನೀಟಾಗಿ ಹೊಸೆಯೋಕ್ಕೆ ಬರಲ್ಲ ಚಪಾತಿ. ನಮ್ಮಮ್ಮ ಈ ವಯಸ್ಸಲ್ಲಿ ಇಷ್ಟು ಕೆಲಸ ಮಾಡುತ್ತಲ್ಲ, ನನಗೆ ಅದೇ ಒಂದು ಖುಷಿ. ಯಾಕಂದರೆ ನಮ್ಮಮ್ಮ ನಮಗೂ ಹೇಳ್ಕೊಟ್ಟೈತೆ ಈ ಥರ ದುಡ್ಕೊಂಡು ತಿಂದ್ರಿ ಅಂತ. ನಮ್ಮಮ್ಮನ ಎನರ್ಜಿ ನನಗೂ ಬರಲಿ. ಅಂದರೆ ಸ್ವಲ್ಪ ನಾನು ಮಾಡ್ತೀನಿ ನಮ್ಮ ಅಮ್ಮನ ಥರನೇ. ನನಗೂ ಬೇಗ ಬೇಗ ಎಲ್ಲ ಕೆಲಸ ಆಗ್ಬಿಡ್ಬೇಕು, ಎಲ್ಲ ನಮ್ಮ ಅಮ್ಮನ ಥರನೇ. ಆಮೇಲೆ ಕೆಲಸನೂ ನಾನು ನಮ್ಮ ಅಮ್ಮನ ಥರನೇ ಎಲ್ಲ ಮಾಡ್ತೀನಿ. ಆದರೂ ಒಂದೊಂದ್ಸಲ ನಮ್ಮ ಅಮ್ಮನಷ್ಟು ಶಕ್ತಿ ನಮಗೆ ಬರೋಲ್ಲ. ಯಾಕಂದರೆ ನಮ್ಮ ಅಮ್ಮನಿಗೆ ಇವಾಗ ಎಷ್ಟು ಏಜು ಅಂದರೆ 75 ವರ್ಷ ಅಂದ್ಕೊಂಡಿದ್ದೀನಿ ನಾನು. ನನಗೆ ಸರಿ ನಮ್ಮ ಅಮ್ಮನ ಏಜ್ ಗೊತ್ತಿಲ್ಲ, ಆದರೂ 75 ವರ್ಷ ಅಂದ್ಕೊಂಡಿದ್ದೀನಿ. ಏಜ್ ಆಗೈತೆ ನಮ್ಮ ಅಮ್ಮನಿಗೆ. ಆದ್ರೂ ನಮ್ಮ ಅಮ್ಮನಿಗೆ ಒಂದು ಬಿ ಪಿ ಶುಗರು ಏನಂದರೆ ಏನಿಲ್ಲ, ಮಂಡಿ ನೋವು ಒಂದು ಬಿಟ್ಟರೆ. ಯಾಕಂದರೆ ಈ ಥರ ನಿಂತ್ಕೊಂಡು ಕೆಲಸ ಮಾಡುತ್ತಲ್ಲ ಹೋಟ್ಲಲ್ಲೆಲ್ಲ, ಪಾತ್ರೆ ಎಲ್ಲ ನಮ್ಮ ಅಮ್ಮನೇ ತೊಳಿಬೇಕು, ಎಲ್ಲ ಮಾಡುತ್ತಲ್ಲ, ದೊಡ್ಡ ದೊಡ್ಡ ಪಾತ್ರೆ ಎಲ್ಲ ತೊಳೆದಾಕ್ಬೇಕಲ್ವ, ಅದಕ್ಕೋಸ್ಕರ ಕಾಲು ನೋವು ಬರ್ತೈತೆ ಅಷ್ಟೇ ನಮ್ಮ ಅಮ್ಮನಿಗೆ. ಹಾಗಾಗಿ ನೋಡಿ ಇವರು ಇವಕ್ಕ ಚಪಾತಿ ಸುಡೋಕ್ಕೆ ಅಂತ ಈ ಕಡೆ ಬಂತು. ನಮ್ಮಮ್ಮ ಚಪಾತಿ ವಸಿತಾ ಇತ್ತು. ನನಗೂ ಸ್ವಲ್ಪ ಚಪಾತಿ ವಸ್ಕೊಡಮ್ಮ ಅಂತು. ನಾನು ವೀಡಿಯೋ ಆಫ್ ಮಾಡಿಬಿಟ್ಟು ಚಪಾತಿ ವಸ್ಕೊಟ್ಟೆ. ಇವಕ್ಕ ವಸಿತಾ ಇತ್ತು, ಹಂಗಾಗಿ ನಾನು ಆಮೇಲೆ ವಸ್ಕೊಡೋದು ಅಂದ್ಬಿಟ್ಟು ಸುಮ್ಮನೆ ಅದೇ. ಇವಕ್ಕ ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿ ವಸಿತಾ ಇತ್ತು. ನಮ್ಮಮ್ಮ ಈ ಕಡೆ ದೊಡ್ಡದಾಗಿ, ಅದನ್ನು ಚಿಕ್ಕದಾಗಿ ಒಂದ್ಸಲ ವಸಿತಾರೆ, ಆಮೇಲೆ ದೊಡ್ಡದಾಗಿ ವಸ್ಕೊತಾರೆ ಚಪಾತಿ. ಇವರೇ ಚಪಾತಿ ಹಿಟ್ಟು ರೆಡಿ ಮಾಡಿ ಚಪಾತಿ ವಸಿಯೋದು. ಮಧ್ಯಾಹ್ನ ಊಟಕ್ಕೆ ಪಾರ್ಸಲ್ಗಳಿಗೆ ಮತ್ತು ಇಲ್ಲಿ ಬರೋರ್ಗೆ ಊಟಕ್ಕಿದು ಅನ್ನ ಸಾಂಬಾರು ಚಪಾತಿ ಮಧ್ಯಾಹ್ನ. ಬೆಳಗ್ಗೆ ತಿಂಡಿ ರೈಸ್ ಐಟಮು, ಇಡ್ಲಿ ತಿಂಡಿ ಬೆಳಗ್ಗೆ ತಟ್ಟೆ ಇಡ್ಲಿ. ಇವ್ರು ಅವೆಲ್ಲ ಸುಮಾರು ವರ್ಷದಿಂದ ಹೋಟ್ಲಿಟ್ಟವ್ರೆ. ನಮ್ಮ ಅಮ್ಮನಿಗೆ ಇವರು ಒಂದು ಕೆಲಸ, ಇವರು ಹೋಟ್ಲು ಮಾಡಿದ್ಮೇಲೆ ನಮ್ಮ ಅಮ್ಮನಿಗೆ ಬೇಸಿಗೆ ಮಳೆಗಾಲದಲ್ಲಿ ಕೂಡ ಕೆಲಸ ಸಿಗ್ತೈತೆ. ನೋಡಿ ಈ ಥರ ದುಡಿಯುತ್ತೆ ನಮ್ಮಮ್ಮ. ಒಂದೊಂದು ರೂಪಾಯಿಗೂ ನಮ್ಮಮ್ಮ ಅಷ್ಟೇ ಒಂದು ಉಳಿಸ್ಕೊಳ್ಳುತ್ತೆ. ಆಮೇಲೆ ಏನು ಗೊತ್ತಾ, ಎರಿಬಿರಿಗೆ ಖರ್ಚು ಮಾಡಲ್ಲ ನಮ್ಮಮ್ಮ ದುಡ್ಡು. ಏನು ಗೊತ್ತಾ, ಮನೆಗೆ ಎಷ್ಟು ಬೇಕೋ ಅಷ್ಟು, ಮನೆಯೂ ಅಷ್ಟೇ, ಮನೆ ಸಂಸಾರಕ್ಕೆ ಬೇಕಾ, ಆಮೇಲೆ ಕೂಡಿಗೆ ಬೇಕಾದ್ರೆ ನಮಗೆ ಕೊಡುತ್ತೆ ನಮ್ಮಮ್ಮ. ಅಷ್ಟು ಬಿಟ್ಟರೆ ನಮ್ಮಮ್ಮ ಇನ್ನೇನಕ್ಕೂ ಖರ್ಚು ಮಾಡೋಕ್ಕೆ ಹೋಗಲ್ಲ. ನಮ್ಮಮ್ಮನ ನೋಡಿ ನಮಗಂತೂ ಖುಷಿ. ಇದೊಂದು ನಮ್ಮಮ್ಮನ ನಮಗೂ ಹೇಳ್ಕೊಟ್ಟೈತಲ್ವ ಕಷ್ಟಪಟ್ಟು. ನೋಡಿ ಇಂಥ ತಾಯಿ ಹೊಟ್ಟೆಲಿ ಹುಟ್ಟಿದ್ದೀವಿ, ನಾವು ಕಷ್ಟಪಡ್ತೀವಿ. ನಾವೇನು ಸುಮ್ಮನೆ ಕೂತ್ಕೊಂಡು ಸೋಕಿ ಮಾಡ್ಕೊಂಡು ಜೀವನ ಮಾಡಲ್ಲ. ನಮ್ಗೆ ಸೋಕಿ ಅನ್ನೋದು ನಮಗೆ ಗೊತ್ತೂ ಇಲ್ಲ, ನಾವು ಮಾಡೋದು ಇಲ್ಲ. ನಮಗೂ ಈ ಥರ ಕಷ್ಟಪಟ್ಟು ದುಡಿಬೇಕು, ನಾವು 10 ರೂಪಾಯಿ ಕಷ್ಟಪಟ್ಟು ದುಡ್ಕೊಂಡು ತಿನ್ನಬೇಕು ಅಂತಲೇ ನಮ್ಮಮ್ಮ ಹೇಳ್ಕೊಟ್ಟಿರೋದು. ನಾವು ಯಾವತ್ತೂ ಅವ್ರಿವ್ರಿಗೆಲ್ಲ ಸುಳ್ಳು ಹೇಳ್ಕೊಂಡು ಜೀವನ ಮಾಡೋ ಅವಶ್ಯಕತೆಯೂ ಇಲ್ಲ. ಜೀವನ ನಾವು ಮಾಡೋದು ಇಲ್ಲ, ನಮಗೆ ಬೇಡವೂ ಬೇಡ. ನಾವು ಇರೋವರೆಗೂ ನಿಯತ್ತಾಗಿ ಬದುಕೋಣ. ಅವ್ರಿವ್ರಿಗೆಲ್ಲ ಮೋಸ ಮಾಡ್ಕೊಂಡು ಇದೆಲ್ಲ ಮಾಡ್ಕೊಂಡು ಬದುಕೋಕ್ಕೆ ನಮ್ಮ ಅಮ್ಮನೂ ಹೇಳ್ಕೊಟ್ಟಿಲ್ಲ, ನಮ್ಮ ಅಪ್ಪ ನಮ್ಮಮ್ಮ ಅದನ್ನು ನಮ್ಗೆ ಹೇಳ್ಕೊಟ್ಟಿಲ್ಲ. ಯಾಕಂದ್ರೆ ಅವ್ರು ಅವತ್ತಿಂದಲೂ ನಮಗೆ ಕಷ್ಟದಲ್ಲಿ ಸಾಕಿರೋದು, ಕಷ್ಟದಲ್ಲೇ ಬಡತನದಲ್ಲೇ ಸಾಕಿರೋದು. ನಮ್ಮ ಅಮ್ಮರು ಬಡತನದಲ್ಲೇ ಹುಟ್ಟಿ ಬೆಳೆದಿರೋದು, ನಮ್ಮನ್ನು ಬಡತನದಲ್ಲೇ ಸಾಕವ್ರೆ. ಹಂಗಾಗಿ ಬಡತನ ಏನು ಅನ್ನೋದು, ಕಷ್ಟ ಏನು ಅನ್ನೋದು ನಮ್ಮಪ್ಪ ನಮ್ಮಮ್ಮ ನಮಗೆ ಚೆನ್ನಾಗಿ ಹೇಳ್ಕೊಟ್ಟವ್ರೆ. ಹಂಗಾಗಿ ನಾವು ಯಾವತ್ತೂ ಸೋಕಿ ಮಾಡ್ಕೊಂಡು ಬದುಕಿಲ್ಲ. ನಮ್ಮಮ್ಮನೂ ಅಷ್ಟೇ, ಯಾವತ್ತೂ ಸೋಕಿ ಮಾಡ್ಕೊಂಡು ನಮ್ಮಮ್ಮನೂ ಜೀವನ ಮಾಡಿಲ್ಲ.
ನಮ್ಮಮ್ಮನೂ ಕಷ್ಟಪಟ್ಟೆ ದುಡಿಯೋದು, ಹಂಗಾಗಿ ನಮಗೂ ಅದನ್ನೇ ಹೇಳ್ಕೊಟ್ಟೈತೆ. ನಮ್ಮಮ್ಮನ ಎನರ್ಜಿ ನನಗೂ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ನಮ್ಮಮ್ಮನ ಎನರ್ಜಿ ನಮಗೂ ಬರಲಿ. ಇವರು ಹೋಟ್ಲ್ ಓನರು, ಇವ ಅಕ್ಕನ ತಂಗಿ ನನ್ನ ಫ್ರೆಂಡು ಸೌಮ್ಯ ಅಂತ. ಅದನ್ನು ಕೇಳ್ತಾ ಇದ್ದೆ ನಾನು, ಚೆನ್ನಾಗೈತಾ ಅಕ್ಕ, ಎಲ್ಲೈತೆ ಏನು ಅಂತೆಲ್ಲ ಕೇಳ್ತಾ ಇದ್ದೆ. ಅವಕ್ಕ ಅದನ್ನು ಮಾತಾಡ್ತಾ ಇತ್ತು. ಆಮೇಲೆ ಹಂಗೆ ಅದು ಇದು ಏನೋ ಕಷ್ಟ ಸುಖ ಎಲ್ಲ ಮಾತಾಡ್ತಾ ಇದ್ವಿ. ಹಂಗೆ ಮಾತಾಡ್ಕೊಂಡು ನಾನು ಹಂಗೆ ವೀಡಿಯೋ ಮಾಡಿದೆ. ನೋಡಿ ಈ ಥರ ಚಪಾತಿ ಎಲ್ಲ ಚೆನ್ನಾಗಿ ಸುಟ್ಟು ರೆಡಿ ಮಾಡವ್ರೆ. ನಮ್ಮಮ್ಮ ಈ ಥರ ಹೋಟ್ಲಲ್ಲಿ ಕಷ್ಟಪಟ್ಟು ಕೆಲಸ ಮಾಡೋದು. ಯಾರೂ ನಮ್ಮಮ್ಮಂಗೆ ಸಾಕೋದಲ್ಲ, ಅಂದರೆ ನೋಡ್ಕೊತಾರೆ, ಅಣ್ಣ ಅಕ್ಕ ಜಾಸ್ತಿ ನೋಡ್ಕೊತಾರೆ. ನಾನು ಯಾವತ್ತೂ ನೋಡ್ಕೊಂಡಿಲ್ಲ, ನಾನು ನೋಡ್ಕೊತೀನಿ ಅಂತ ನಾನು ಹೇಳಿಲ್ಲ. ಒಂದೊಂದ್ಸಲಿ ನಮ್ಮಮ್ಮನ ಮೇಲೆ ನಾನೇ ಸಿಟ್ಕೊಂಬಿಡ್ತೀನಿ. ನಮ್ಮಮ್ಮ ಒಂದೊಂದ್ಸಲಿ ರೇಗಿಸ್ಬಿಡುತ್ತೆ, ಅದಕ್ಕೋಸ್ಕರ ನಮ್ಮಮ್ಮನ ಮೇಲೆ ಸಿಟ್ಕೊತೀನಿ. ಅಷ್ಟು ಬಿಟ್ಟರೆ ಇನ್ನು ನಾನು ಸುಮ್ಮನೆ ಅಂತೂ ನಮ್ಮಮ್ಮನ ಮೇಲೆ ಯಾವತ್ತೂ ನನಗೆ ಬೇಜಾರಿಲ್ಲ. ನಮ್ಮಮ್ಮನ ಯಾವಾಗ ಒಂದೊಂದ್ಸಲಿ ರೇಗಿಸ್ಬಿಡುತ್ತೆ ಏನಾದರೂ ಒಂದು ಮಾತಿಗೆ, ಅವಾಗ ಮಾತ್ರ ನಾನು ಸಿಟ್ಕೊತೀನಿ ಅಷ್ಟೇ. ಅಷ್ಟು ಬಿಟ್ಟರೆ ನಮ್ಮ ಅಮ್ಮನ ಮೇಲೆ ಉದ್ದೇಶವಾಗಂತೂ ನಾನು ಯಾವತ್ತೂ ಸಿಟ್ಕೊಳ್ಳಲ್ಲ. ನಮ್ಮ ಅಕ್ಕ ನಮ್ಮ ಅಮ್ಮನಿಗೇನೋ ಹುಷಾರಿಲ್ಲ ಅಂದರೆ ಅಣ್ಣ ಅಕ್ಕ ಎಲ್ಲ ನೋಡ್ಕೊತಾರೆ. ನಾನಂತೂ ಏನು ಜಾಸ್ತಿ ನೋಡ್ಕೊಂಡಿಲ್ಲ, ಯಾಕಂದರೆ ನಾನು ಏನು ನೋಡ್ಕೊಂಡೇ ಇಲ್ಲ. ನಮ್ಮ ಅಮ್ಮನಿಗೆ ಒಂದು ಸೀರೆನೂ ಸಹ ನಾನು ಯಾವತ್ತೂ ಉಡಿಸಿಲ್ಲ. ಏನು ಇಲ್ಲ, ಏನೋ ಇತ್ತೀಚೆಗೆ ನಾನು ಒಂದು ಸ್ವಲ್ಪ ಒಂದು ಹಣ್ಣು ಸಹ ನಾನು ಯಾವತ್ತೂ ತಗೊಂಡೋಗಿ ಕೊಟ್ಟಿಲ್ಲ. ಹಂಗಾಗಿ ನಮ್ಮ ಅಮ್ಮಂಗೆ ಜಾಸ್ತಿ ನಮ್ಮ ಅಕ್ಕ ಅಣ್ಣನೇ ನೋಡ್ಕೊಳ್ಳೋದು. ಅವರು ಏನೋ ಚೆನ್ನಾಗಿ ನೋಡ್ಕೊತಾರೆ, ಹೋದಾಗೆಲ್ಲ ನಮ್ಮ ಅಕ್ಕ ಚೆನ್ನಾಗಿ ನೋಡ್ಕೊತೈತೆ. ನಮ್ಮ ಅಣ್ಣನೂ ಅಷ್ಟೇ ಚೆನ್ನಾಗಿ ನೋಡ್ಕೊಳುತ್ತೆ ನಮ್ಮ ಅಮ್ಮನ್ನ, ಅಷ್ಟೇ ಸಾಕು. ಯಾರೋ ಒಬ್ಬರು ನೋಡ್ಕೊಂಡ್ರು ಅಲ್ವಾ, ಮಕ್ಕಳಲ್ಲಿ ಎಲ್ಲರೂ ನೋಡ್ಕೋಬೇಕು ಅಂತ ಏನೋ ಒಬ್ರಿಗೆ ನಡಿತೈತೆ, ಒಬ್ರಿಗೆ ನಡೆಯಲ್ಲ. ಹಂಗಾಗಿ ಅವರೂ ಆದಷ್ಟು ನೋಡ್ಕೊತಾರೆ. ನಮ್ಮ ಅಮ್ಮನೂ ಜೊತೆಗೆ ದುಡ್ಕೊಳ್ಳುತ್ತೆ. ಈ ಥರ ದುಡ್ಕೊಂಡು ಬೇಕಾದ್ರೆ ಕೂಡಿಕ್ಕಿ ನಮಗೆ ಏನಾನ ಕಷ್ಟ ಅಂದರೆ ನಮಗೆ ಕೊಡುತ್ತೆ ಹೊರ್ತು ನಮ್ಮ ಅಮ್ಮ ಇನ್ನೇನು ಜಾಸ್ತಿ ಖರ್ಚು ಮಾಡೋಕ್ಕೆ ಹೋಗಲ್ಲ. ಮಕ್ಕಳು ಚೆನ್ನಾಗಿರಲಿ, ಎಲ್ಲೋದ್ರೂ ನಮ್ಮ ಅಮ್ಮ ಅಷ್ಟೇ ಕೇಳೋದು, ಮಕ್ಕಳು ಚೆನ್ನಾಗಿರಲಿ, ನನ್ನ ಮಕ್ಕಳು ಚೆನ್ನಾಗಿರಲಿ ಅಂತ. ನನ್ನ ವಿಷಯದಲ್ಲಂತೂ ನಮ್ಮಮ್ಮ ಇತ್ತೀಚೆಗೆ ಸಖತ್ ಕೊರಗ್ತೈತೆ. ಯಾಕಂದರೆ ನನ್ನ ಜೀವನದ ಬಗ್ಗೆ ಅಂತೂ ನಮ್ಮಮ್ಮ ಜಾಸ್ತಿ ಕೊರಗ್ತಾಯಿತ್ತು ಇತ್ತೀಚೆಗಂತೂ. ಯಾವಾಗನಾಗಲಿ ಅಳ್ತಾನೆ ಇರ್ತೈತೆ. ಒಂದೊಂದ್ಸಲಿ ಎಲ್ಲನೂ ಸಿಕ್ಕಿದಾಗಾದ್ರೂ ಅಳ್ತಿರ್ತೈತೆ. ಯಾಕೋ ಗೊತ್ತಿಲ್ಲ, ನಮ್ಮಮ್ಮನಿಗೆ ನನ್ನ ಜೀವನದ ಬಗ್ಗೆನೇ ಜಾಸ್ತಿ ಇದು. ಆದ್ರೂ ನನಗೊಂದು ಏನೋ ಒಂದು ಹೆಲ್ಪಾಗಿ ನಮ್ಮಮ್ಮ ನನ್ನ ಜೊತೆ ಇರಲಿ ಸಾಕು ನಮಗೆ. ಇದು ನಾವು ನಮ್ಮೂರಿಗೆ ಹೋಗೋ ದಾರಿ, ಚಿನ್ಗುಕ್ಕೆ ಹೋಗೋ ದಾರಿ, ಗೇರಹಳ್ಳಿಯಿಂದ ಚಿನ್ಗುಕ್ಕೆ ಹೋಗೋ ದಾರಿ ಇದು. ನೋಡಿ ಬಾವಿ, ನಾನು ಚಿಕ್ಕ ಹುಡುಗಿಯಿಂದಲೂ ಐತಿ ಬಾವಿ. ಈ ಬಾವಿ ನೋಡಿದ್ರೆ ನನಗೆ ಭಯ ಆಗೋದು. ಏನಕ್ಕಪ್ಪ ಅಂದರೆ ಈ ಬಾವಿ ಹತ್ರಕ್ಕೆ ಹೋದ್ರೇ ಅವಾಗ ಎದ್ರುಕೊಳ್ಳಿ ನಾನು, ಅಷ್ಟು ಭಯ ಈ ಬಾವಿ ನೋಡಿಬಿಟ್ರೆ. ಈಗಲೂ ಭಯ ಆಗ್ತಾಯಿತ್ತು ನನಗೆ ಆ ಬಾವಿ ಇಳಿದು ನೋಡೋಕ್ಕೆ. ಈ ದಾರಿಲಿ ನಾನು ಸೀಮೆಎಣ್ಣೆ ಕೊಡೋರು ನಮಗೆ ಆವಾಗ ಎಲ್ಲ. ಸೀಮೆಎಣ್ಣೆ ಅಲ್ವಾ, ಸೀಮೆಎಣ್ಣೆ ತರೋಕ್ಕೆ ಅಂತ ಗೇರಹಳ್ಳಿಗೆ ಬರ್ತಾಯಿದ್ವಿ ನಮ್ಮೂರಿಂದ, ಚಿನ್ನಗದಿಂದ ಗೇರಹಳ್ಳಿಗೆ ಸೀಮೆಎಣ್ಣೆ ತರೋಕ್ಕೆ. ಮತ್ತು ರಾಗಿ ಮಿಷಿನ್ಗೆ ಒಂದೊಂದ್ಸಲಿ ಬರ್ತಾಯಿದ್ವಿ ರಾಗಿ ಹೊತ್ಕೊಂಡು. ಹಂಗಾಗಿ ದಾರಿಲಿ ಓಡಾಡ್ತಾಯಿದ್ವಿ ನಾವು. ನಮ್ಮೂರಲ್ಲಿ ಎಲ್ಲ ಜೊತೆಯಲ್ಲೆಲ್ಲ ಬರ್ತಾಯಿದ್ವಲ್ಲ, ಹಂಗಾಗಿ ದಾರಿಲಿ ಜಾಸ್ತಿ ಓಡಾಡಿದ್ದೀವಿ. ಆಮೇಲೆ ನಮ್ಮೂರಿಗೆ ಗೇರಹಳ್ಳಿಗೆ ಬಟ್ಟೆ ತರೋಕ್ಕೆ ಮತ್ತು ಏನಕ್ಕನ ಬೇಕು ಅಂದರೆ ಬಸ್ಸಿಗೆ, ಯಾವ್ದಾನ ಊರಿಗೆ ಉಳ್ಕೋಬೇಕು ಅಂದರೆ ಬಸ್ಸಿಗೆ ಬರಬೇಕು ಅಂದರೆ ಇದೇ ದಾರಿಲಿ ಬರಬೇಕಾಗಿತ್ತು ನಾವು. ಯಾಕಂದರೆ ಅಲ್ಲಿ ಗೇಟಲ್ಲಿ ಚಿನ್ಗುದ ಗೇಟ್ ಐತಲ್ಲ, ಅಲ್ಲಿ ಬಸ್ ನಿಲ್ಲಿಸ್ತಾ ಇರಲಿಲ್ಲ ನಮ್ಗೆ ಅವಾಗೆಲ್ಲ. ಹಂಗಾಗಿ ಇಲ್ಲಾಸೆ ಓಡಾಡ್ತಾಯಿದ್ವಿ, ಜಾಸ್ತಿ ಇಲ್ಲೇ ಓಡಾಡಿರೋದು ನಾವು. ಇದೆಲ್ಲ ಅವಾಗ ಅವಾಗೇನು ಈ ಥರ ಎಲ್ಲ ಮರಗಳು ಇರಲಿಲ್ಲ, ಚಿಕ್ಕ ಚಿಕ್ಕ ಮರಗಳಿದ್ವು ಅವಾಗೆಲ್ಲ. ಈ ಥರ ಎಲ್ಲ ಗುಂಪು ಏನು ಇರಲಿಲ್ಲ, ಎಲ್ಲ ಹಳ್ಳ ಐತಿ. ಇವಾಗ ಆ ಕಡೆ ಪಕ್ಕದಲ್ಲಿ ಹಳ್ಳ ಐತೆ, ಆದ್ರೆ ಬಿದ್ರ ಮಳೆ ಎಲ್ಲ ಐತಲ್ಲ ಅದು ಹಳ್ಳ. ಅಂದರೆ ಅವಾಗೆಲ್ಲ ಬಟಾನ್ ಬಯಲಾಗಿತ್ತು, ಜಾಸ್ತಿ ಅಷ್ಟೊಂದೇನು ಒಂಥರ ಗುಂಪು ಎಲ್ಲ ಇರಲಿಲ್ಲ. ಭಯ ಆಗ್ತಿರ್ಲಿಲ್ಲ ನಮಗೆ ಓಡಾಡೋಕ್ಕೆ. ಒಬ್ಬೊಬ್ಬರೇ ಓಡಾಡಿದ್ರು ಏನು ಅಷ್ಟೊಂದು ಭಯ ಅನ್ನಿಸ್ತಿರ್ಲಿಲ್ಲ. ಇವಾಗ ನೋಡಿ ದಾರಿಲಿ ಯಾರನ್ನ ಒಬ್ಬೊಬ್ಬರೇ ಓಡಾಡೋಕ್ಕಾಗುತ್ತಾ, ಅಷ್ಟು ಭಯ ಆಗ್ತೈತಿ ದಾರಿಲಿ ಓಡಾಡೋಕ್ಕೆ. ನೋಡಿ ಇಷ್ಟೊಂದೆಲ್ಲ ಒಂಥರ ಎಲ್ಲ ಗುಂಪು ಥರ ಐತಿ. ನಾನು ನಡ್ಕೊಂಡೇ ಹೋದೆ, ಯಾಕಂದರೆ ನಾನು ಓಡಾಡಿರೋ ದಾರಿ ಅಂದ್ಬಿಟ್ಟು ಒಂದು ವೀಡಿಯೋ ಮಾಡೋಣ ಅಂತ ಹೋಗ್ತಾಯಿದ್ದೀನಿ. ಇದೆಲ್ಲ ಒಂದು ಹಳೇ ನೆನಪು ನಮಗೆ. ಇದೆಲ್ಲ ಒಂಥರ ಬಟಾನ್ ಬಯಲು ಗದ್ದೆಗಳು ಇವೆಲ್ಲ ಅವಾಗೆಲ್ಲ. ನಾವೇನಾದರೂ ಸಾಕಾಯ್ತು ಅಲ್ಲಿಂದ ನಡ್ಕೊಂಡು ಬಂದು ಅಂದರೆ ಇಲ್ಲಿ ಕೂತ್ಕೊತಿದ್ವಿ ಒಂದು ಸ್ವಲ್ಪ ಹೊತ್ತು. ನಮ್ಮ ಅಪ್ಪರೆಲ್ಲ ಇದೇ ದಾರಿಯಲ್ಲೇ ಜಾಸ್ತಿ ಕರ್ಕೊಂಡು ಹೋಗ್ತಾ ಇದ್ದಿದ್ದು. ಇದೆಲ್ಲ ಅವಾಗ ಸಣ್ಣ ಸಣ್ಣ ಮರ, ತೆಂಗಿನ ತೋಟ. ಇವಾಗೆಲ್ಲ ದೊಡ್ಡ ದೊಡ್ಡ ಮರ ಆಗ್ಬಿಟ್ಟೈತೆ ನೋಡಿ. 20-25 ವರ್ಷದ ಹಿಂದೆ ಓಡಾಡಿರೋ ದಾರಿ ಇದು. ನಾನು ಮದುವೆ ಆದಮೇಲಂತೂ ಈ ದಾರಿಲಿ ನಾನು ಓಡಾಡೇ ಇಲ್ಲ. 25 ವರ್ಷದ ಮುಂಚೆ ಓಡಾಡಿರೋ ದಾರಿ ಇದು. ಇದೆಲ್ಲ ಹಳೆ ನೆನಪಲ್ವಾ, ಇದೆಲ್ಲ ನೆನಪಿರಬೇಕು ನಮಗೆ. ಆ ನೆನಪಿಗೋಸ್ಕರ ನಾನು ವೀಡಿಯೋ ಮಾಡ್ತೀನಿ. ಯಾಕಂದರೆ ನಮ್ಮ ಅಮ್ಮವ್ರಿಗೆ ಹೋದರೆ ನಾನು ಎಲ್ಲೇ ಓಡಾಡಿರೋ ಜಾಗನೆಲ್ಲ ನಾನು ವೀಡಿಯೋ ಮಾಡ್ತೀನಿ. ಯಾಕಂದರೆ ನಾವು ಆಡಿ ಬೆಳೆದಿರೋ ಊರು, ಅದೋ ಒಂದು ಖುಷಿ, ಒಂದು ನೆನಪು. ನಮ್ಮೂರವ್ರು ಯಾರೆಲ್ಲ ನಾನು ವೀಡಿಯೋ ನೋಡ್ತೀರಾ ನೋಡಲಿ.
ಅವ್ರಿಗೆಲ್ಲ ಏನು ಅನಿಸುತ್ತೋ ಗೊತ್ತಿಲ್ಲ. ನಾನಂತೂ ಯಾವತ್ತೂ ಮರೆಯಲ್ಲ. ಯಾಕಂದರೆ ನಾವು ಆಡಿ ಬೆಳೆದಿರೋ ಜಾಗ, ನಾವು ಬಡತನದಲ್ಲಿ ಬಂದಿರೋ ಊರು, ನಾವು ಬಡತನ ಅಂದ್ರೇನು, ಕಷ್ಟ ಅಂದ್ರೇನು ಅಂತ ನೋಡಿರೋ ಊರು. ಹಂಗಾಗಿ ನಮಗೆ ಈ ಊರು ಅಂದರೆ ನಮ್ಗೊಂದು ಸ್ವಲ್ಪ ಇಷ್ಟ. ಚಿನ್ನಗ ಅಂದರೆ ನಮ್ಗೊಂದು ಎಲ್ಲಿಲ್ಲದೊಂದು ಇಷ್ಟ ನಮಗೆ. ಯಾಕಂದರೆ ಆವಾಗ ಅಷ್ಟು ಒಂದು ಖುಷಿ. ನಮ್ಮೂರು ಅಂದರೆ ನಮಗೊಂಥರ ಏನೋ ಒಂದು ಸಂತೋಷ. ನಮ್ಮೂರಲ್ಲಿ ಎಲ್ಲೇ ಓಡಾಡಿದ್ರೂ ಭಯ ಆಗ್ತಿರಲಿಲ್ಲ ನಮಗೆ. ಅಷ್ಟು ಒಂದು ಒಳ್ಳೆ ಜನ. ಅವಾಗೆಲ್ಲ ಒಳ್ಳೊಳ್ಳೆ ಜನಗಳಿದ್ರು. ಒಂದು ಬಾಂಧವ್ಯ ಇತ್ತು. ಊರಲ್ಲೆಲ್ಲ ಹಬ್ಬಗಳು ಜಾತ್ರೆಗಳೆಲ್ಲ ಚೆನ್ನಾಗಿ ಮಾಡೋರು. ಅದೊಂದು ಖುಷಿಯಾಗೋದು ನಮ್ಮೂರಲ್ಲಿ. ನಾನು ಜಾತ್ರೆದೊಂದು ವೀಡಿಯೋ ಮಾಡಿ ಹಾಕಿದ್ದೀನಿ, ನನ್ನ ಯೂಟ್ಯೂಬ್ ಚಾನಲಲ್ಲಿ ಐತೆ. ನೋಡಿ ಎಷ್ಟು ಚೆನ್ನಾಗೈತಿ ಇಲ್ಲೆಲ್ಲ. ನಾವು ಎಲ್ಲ ಒಬ್ಬೊಬ್ಬರೇ ಎಲ್ಲ ಓಡಾಡೋವು. ಅಂದರೆ ಒಬ್ಬೊಬ್ಬರೇ ಅಂದರೆ ಜಾಸ್ತಿ ಬರ್ತಾ ಇರಲಿಲ್ಲ. ಆದರೆ ಏನಾನ ಏನಕ್ಕಾನ ಅರ್ಜೆಂಟ್ ಹೋಗಬೇಕು ಅಂದರೆ, ಏನಾನ ತರಬೇಕು ಅಂದರೆ ಗೇರಳ್ಳಿಗೆ ಬರಬೇಕಾಯ್ತು. ನಮ್ಮೂರಲ್ಲಿ ಅಂದರೆ ಬೇರೆ ಬೇರೆ ಐಟಮು, ಈ ಒಬ್ಬಟ್ಟಿನ ಸಾಮಾನು ಏನಾದರೂ ತರಬೇಕು ಅಂದರೆ ಗೇರಳ್ಳಿಗೆ ಬರೋವು. ಅವಾಗೆಲ್ಲ ನಮ್ಮೂರಲ್ಲಿ ಒಂದೇ ಅಂಗಡಿ ಇದ್ದಿದ್ದು, ಹಂಗಾಗಿ ಜಾಸ್ತಿ ಏನೋ ಐಟಮ್ ಸಿಗ್ತಾ ಇರಲಿಲ್ಲ. ಅದಕ್ಕೆ ಎಲ್ಲ ಗೇರಳ್ಳಿಗೆ ಬರಬೇಕಾಗಿತ್ತು ಅವಾಗ. ನಮ್ಮೂರಿಂದ ಒಂದು ಹಳೆಯ ನೆನಪು ನನಗೆ ನಿಜವಾಗ್ಲೂ. ಇನ್ನು ಮುಂದೆ ಹೋಗ್ತಾ ಹಂಗೆ ಹೋಗ್ತಾನೇ ಇದ್ದೀನಿ ವೀಡಿಯೋ ಮಾಡ್ಕೊಂಡು. ಬಿಟ್ಟಿದ್ರಿಂದ ಊರು ತನಕ ಹೋಗ್ತಿದ್ನೇನೋ ಗೊತ್ತಿಲ್ಲ. ಆದರೂ ನಮ್ಮ ಅಮ್ಮ ಹಿಂದ್ಗಡೆ ಇತ್ತಲ್ಲ, ಅದಕ್ಕೋಸ್ಕರ ಇಲ್ಲೇ ವೀಡಿಯೋ ಮಾಡ್ಕೊಂಡಿದ್ದೀನಿ. ನೋಡಿ ಹೆಂಗೈತೆ. ಇವಾಗಂತೂ ಒಬ್ಬೊಬ್ಬರು ಓಡಾಡೋಕ್ಕಂತೂ ಭಯ. ಹೆಣ್ಮಕ್ಳು ಒಬ್ಬೊಬ್ಬರು ಓಡಾಡೋದು ಕಷ್ಟ ಇಲ್ಲಿ. ಅವಾಗೆಲ್ಲ ಓಡಾಡಿದ್ದೀವಿ, ಇವಾಗ ಓಡಾಡೋಕ್ಕಾಗಲ್ಲ. ಯಾಕಂದರೆ ಈಗಿನ ಪರಿಸ್ಥಿತಿ ಹಂಗಿಲ್ಲ. ಒಬ್ಬೊಬ್ಬರೇ ಓಡಾಡೋಂಥ ಪರಿಸ್ಥಿತಿ ಇಲ್ಲ ಇವಾಗ. ಅವಾಗೆಲ್ಲ ಓಡಾಡಿದ್ದೀವಿ ನಾವು. ಅವಾಗೇನು ಭಯ ಅನ್ನಿಸ್ತಿರ್ಲಿಲ್ಲ ನಮಗೆ. ನೋಡಿ ಇದೆಲ್ಲ ಅವಾಗೆಲ್ಲ ಅಡಿಕೆ, ಇದೆಲ್ಲ ಗದ್ದೆ. ಇಲ್ಲೆಲ್ಲ ನಾವು ಏಡಿಕಾಯಿ ಹಿಡ್ದಿದ್ದೀವಿ, ಮತ್ತು ಎಣ್ಣೆ ಸೊಪ್ಪಿಗೆ ಬಂದಿದ್ದೀವಿ, ಅನಗೋನೆ ಸೊಪ್ಪೆಲ್ಲ ಕುಯ್ಕೊಂಡು ಹೋಗಿದ್ದೀವಿ. ಇಲ್ಲೆಲ್ಲ ಓಡಾಡಿದ್ದೀವಿ, ಆಟ ಆಡಿದ್ದೀವಿ. ಆಮೇಲೆ ಮುಡ್ಸಾಟ ಆಡೋದು ಇಲ್ಲೆಲ್ಲ ನಾವು ಅವಾಗೆಲ್ಲ ಆಟ ಆಡಿದ್ದೀವಲ್ವ, ಅದೆಲ್ಲ ಒಂದು ನೆನಪು. ಆ ನೆನಪಿಗೋಸ್ಕರ ನಾನು ಒಂದು ವೀಡಿಯೋ ಮಾಡ್ಕೊಂಡಿದ್ದೀನಿ. ಇನ್ನು ಮುಂದೆ ಅಲ್ಲಿ ಕಾಣಿಸ್ತಾ ಐತಲ್ಲ, ಅಲ್ಲೊಂದು ಬಾವಿ ಐತೆ. ಅದು ಅಲ್ಲಾಸೆ ಹೋಗಬೇಕು ನಮ್ಮೂರ ಒಳಗಡೆ. ನಾನು ಮುಂದಕ್ಕೆ ಹೋಗಲಿಲ್ಲ, ಯಾಕಂದರೆ ಅಮ್ಮ ಹಿಂದ್ಗಡೆ ಅಮ್ಮ ಕಾಯ್ತಿರ್ತೈತೆ ಅಂದ್ಬಿಟ್ಟು ಇಷ್ಟಕ್ಕೆ ವೀಡಿಯೋ ಮಾಡಿದ್ದೀನಿ. ಯಾರೆಲ್ಲ ನನ್ನ ವೀಡಿಯೋ ನೋಡ್ತೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇದೆಲ್ಲ ಇನ್ನೂ ನಾನು ನಮ್ಮೂರಿಗೆ ಹೋದರೆ, ನಮ್ಮ ಅಮ್ಮವ್ರ ಊರಿಗೆ ನಾನು ಏನಾದರೂ ಅಲ್ಲಿದ್ದರೆ ಇನ್ನೂ ಒಳ್ಳೊಳ್ಳೆ ನಾವೆಲ್ಲ ಎಲ್ಲೆಲ್ಲಿ ಎಲ್ಲ ಓಡಾಡಿದ್ದೀವಿ ಅದೆಲ್ಲ ಒಂದು ವೀಡಿಯೋ ಮಾಡಿ ಹಾಕ್ತೀನಿ. ನಮ್ಮೂರಿಂದ ಒಂದು ಹಳೆಯ ನೆನಪಿಂದೆಲ್ಲ ವೀಡಿಯೋ ಮಾಡಿ ಹಾಕ್ತೀನಿ. ಹಳ್ಳಿ ಜೀವನನೇ ಒಂಥರ ಖುಷಿ. ಹಳ್ಳಿಯಲ್ಲಿರೋದೇ ಒಂದು ಖುಷಿ. ನೋಡಿ ಅಲ್ಲಿ ಕಾಣಿಸ್ತಾ ಇತ್ತಲ್ವ, ಆ ಗಿಡದ ಒಳಗಡೆ ಕಾಣಿಸ್ತಾ ಇರೋ ಗೋಡೆ ಥರ ಕಾಣಿಸ್ತಾ ಇತ್ತಲ್ಲ, ಅದು ಕಟಿಂಗ್ ಶಾಪ್ ಇತ್ತು ಫಸ್ಟು. ಅದ್ರ ಪಕ್ಕದಲ್ಲಿ ಒಂದು ಹಳ್ಳ ಇತ್ತು. ಆ ಹಳ್ಳದ ಗ್ಲಾಸಿ ನಡೆದಾಡೋ ಅವಾಗೆಲ್ಲ ಅದು ಕಟಿಂಗ್ ಶಾಪು. ನಮ್ಮೂರವರೆಲ್ಲ ಅಲ್ಲಿಗೆ ಬರ್ತಾ ಇದ್ದಿದ್ದು ಕಟಿಂಗ್ ಮಾಡಿಸ್ಕೊಳಕ್ಕೆ. ಅವಾಗೆಲ್ಲ ಅದೊಂದೇ ಶಾಪ್ ಇದ್ದಿದ್ದು. ಇವಾಗೆಲ್ಲ ಬೇಜಾನ್ ಆಗೋಗೈತೆ. ನೋಡಿ ಇಲ್ಲಿ ಇವಾಗ ಹೊಸ್ದಾಗಿ ಮಾಡ್ಕೊಂಡವ್ರೆ ಇವರು ಜಾಗ, ದಾರಿನ ಅದೆಲ್ಲ ಮುಚ್ಕೊಂಡು ಹೋಗ್ಬಿಟ್ಟೈತೆ. ಅಲ್ಲ ಆ ಕಟಿಂಗ್ ಶಾಪನ್ನ ಪಕ್ಕದಲ್ಲೇ ಒಂದು ದಾರಿ ಇತ್ತು ನಮ್ಮೂರಿಗೆ ಓಡಾಡೋಕ್ಕೆ ಚಿಕ್ಕದಾಗಿ. ಇವಾಗ ಇವರು ಹೊಸ್ದಾಗಿ ಮಾಡ್ಕೊಂಡವ್ರೆ. ಅಂದರೆ ಇವ್ರದ್ದು ಒಂದು ಮನೆ ಒಂದಿತ್ತು, ಹೋಟ್ಲೇನು ಇಟ್ಟಿರಲಿಲ್ಲ ಇವ್ರು ಅವಾಗ. ಮನೆ ಒಂದೇ ಇದ್ದಿದ್ದು ದೊಡ್ಡದಾಗಿ. ಇವ್ರ ಮನೆಗೆ ಇಲ್ಲಾಸೇನು ಓಡಾಡ್ತಾರೆ, ಆ ಕಡೆಯಿಂದ ಓಡಾಡ್ತಿದ್ವಿ. ಈಗ ಇಲ್ಲಾಸ್ ದಾರಿ ಮಾಡೋರು ಓಡಾಡೋಕ್ಕೆ. ನೋಡಿ ಇದು ನಮ್ಮಮ್ಮ ಕೆಲಸ ಮಾಡೋ ಹೋಟೆಲ್ ಹೆಸರಿದು, ಮೆಗಾ ಹೋಟೆಲ್ ಅಂತ. ನೋಡಿ ಇಲ್ಲೈತೆ ಅಡ್ರೆಸ್ಸು, ಲಿಂಗಾಪುರ ಮಧುಗಿರಿ ರಸ್ತೆ, ತುಮಕೂರು. ಮುಂದೆ ಏನೋ ಐತೆ, ಅದು ಹೆಸ್ರು ಸರಿ ಕಾಣಿಸ್ತಿಲ್ಲ. ನೋಡಿ ಹಂಗೆ ಹೋಟ್ಲ್ ಹತ್ರ ಬಂದು ಲಾಸ್ಟಿಗೆ ಇಲ್ಲು ಹೋಟ್ಲದ ಹೆಸರು ವೀಡಿಯೋ ಮಾಡ್ಕೊಂಡೆ ನಾನು. ಹೋಟ್ಲದು ಒಳಗಡೆ ಹೋಗೋಣ ಅಂತ ಇದು ಇರಲಿ ಅಂದ್ಬಿಟ್ಟು. ಏನೋ ನಮ್ಮಮ್ಮ ಜೀವನ ಮಾಡೋಕ್ಕೆ ಒಂದು ದಾರಿ ಇಲ್ಲಿ. ನಮ್ಮಮ್ಮ ಹೆಂಗೋ ಕೈಲಾಗೋವರೆಗೂ ದುಡ್ಕೊಂಡ್ಲಿ. ನಾನು ಹಂಗೆ ಒಳಗಡೆ ಹೋಗ್ತಾಯಿದ್ದೀನಿ. ನಮ್ಮಮ್ಮ ಹೋಗೋಣ ಅಂತ ಹೇಳಿತ್ತು. ಅಲ್ಗವಲೆ 1:30 ಆಗಿತ್ತು. 1:30 ಆದಾಗ ಎಲ್ಲ ಊಟಕ್ಕೆ ಬಂದಿದ್ರು ಹುಡುಗರೆಲ್ಲ. ಊಟ ಮಾಡ್ಕೊಂಡು ಹೋಗ್ತಿದ್ರು. ಹಾಸ್ಟ್ಲ್ ಹುಡುಗರು, ಕಾಲೇಜ್ ಹುಡುಗರೆಲ್ಲ ಊಟ ಮಾಡ್ಕೊಳಕ್ಕೆ. ಇಲ್ಲಿ ಕಾಲೇಜ್ ಹುಡುಗರು ಜಾಸ್ತಿ ಬರ್ತಾರೆ ಊಟ ಮಾಡೋಕ್ಕೆ. ಊಟ ಮಾಡ್ತಾಯಿದ್ರು. ಆಮೇಲೆ ಇಲ್ಲಿ ಅವ್ರ ಮನೆ ಹಿಂದ್ಗಡೆ ಬಂದು ತೋಟದಲ್ಲೆಲ್ಲ ಹಂಗೆ ಒಂದು ವೀಡಿಯೋ ಮಾಡಿ. ನನಗೆ ಈ ಥರ ಅಡಿಕೆ ತೋಟ, ತೆಂಗಿನ ತೋಟ ಹಿಂಗೆಲ್ಲ ವೀಡಿಯೋ ಮಾಡೋಕ್ಕೆ ಇಷ್ಟ. ಆದರೆ ಏನು ಮಾಡೋದು, ಸಿಟಿಲಿ ಸಿಗಲ್ವಲ್ಲ. ನಾನು ಹಿಂಗೆ ಊರುಗಳ ಕಡೆ ಹೋದಾಗ, ನಮ್ಮ ಅಮ್ಮವ್ರ ಊರಿಗೆ ಹೋದ್ರು ಒಳ್ಳೊಳ್ಳೆ ಪ್ಲೇಸ್ ಐತೆ, ಎಲ್ಲ ದೇವಸ್ಥಾನಗಳೆಲ್ಲ ಐತೆ. ನಾನು ವೀಡಿಯೋ ಮಾಡಿ ಹಾಕ್ತೀನಿ. ಬೆಟ್ಟದಲ್ಲೆಲ್ಲ ದೇವಸ್ಥಾನ ಐತೆ. ಅದೆಲ್ಲ ಯಾವಾಗಾದರೂ ನಾನು ವೀಡಿಯೋ ಮಾಡ್ತೀನಿ, ಮಾಡಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ, ಟೈಮು ಯಾವಾಗ ಅಡ್ಜಸ್ಟ್ ಆಗುತ್ತೋ ಅವಾಗ ಹೋಗಿ ವೀಡಿಯೋ ಮಾಡ್ತೀನಿ. ನೋಡಿ ರೋಡ್ಗೆ ಹತ್ರ ಐತೆ ಹೋಟ್ಲು. ನಮ್ಮೂರಿನ ವೀಡಿಯೋ ಯಾರೆಲ್ಲ ನೋಡ್ತೀರಾ ಅವ್ರಿಗೆಲ್ಲ ಧನ್ಯವಾದ. ಏನಾದರೂ ಇದ್ದರೆ ಕಮೆಂಟ್ ಮಾಡಿ. ಕನ್ನಡ